ನೋಡಿ, from the following information, calculate the total kilometers. ನೋಡಿ, from the following information, calculate the total kilometers and total passenger kilometers ಅಂತ. ಹಾಗಾದ್ರೆ ನೋಡಿ, given ಹಾಗಾದ್ರೆ ಏನ್ ಮಾಹಿತಿ ಕೊಟ್ಟಿದ್ದಾನೆ ನೋಡಿ. number of buses 4 ಇದೆ. number of buses 4 ಇದೆ. days operated in a month, days operated in a month, days operated in a month 30. trips made by each bus, trips made by each bus 4 distance of route 30 kilometer long, bracket ನಲ್ಲಿ one side. Capacity of bus 60 passengers. Normal passengers traveling, normal passenger traveling 80% of capacity. 80% of capacity. ನೋಡಿ, ಇಲ್ಲಿ ಇಷ್ಟು ಮಾಹಿತಿಯನ್ನ ನಿಮಗೆ ಕೊಟ್ಟಿದ್ದಾನೆ. ಏನು, ನಂಬರ್ ಆಫ್ ಬಸ್ಸಸ್ ಏನಿದೆ 4 ಇದೆ. ಡೇಸ್ ಆಪರೇಟೆಡ್ ಇನ್ ಎ ಮಂತ್ 30 days ಇದೆ ಅಲ್ವಾ. ಟ್ರಿಪ್ಸ್ ಮೇಡ್ ಬೈ ಈಚ್ ಬಸ್ 4 trips ಇದೆ ನೋಡಿ. ಡಿಸ್ಟೆನ್ಸ್ ಆಫ್ ಎ ರೂಟ್ 30 kilometers ಲಾಂಗ್ ಒನ್ ಸೈಡ್ ಇದೆ ಅಲ್ವಾ. 30 kilometers ಅಪಾರ್ಟ್ ಅಂತ ಹೇಳೋದು, ಈಗ ಒನ್ ಸೈಡ್ ಅಂತ ಹೇಳಿದ್ರು. ಕೆಪಾಸಿಟಿ ಆಫ್ ಬಸ್ 60 passengers ಇದೆ ನೋಡಿ. ನಾರ್ಮಲ್ ಪ್ಯಾಸೆಂಜರ್ಸ್ ಟ್ರಾವೆಲಿಂಗ್ 80% ಆಫ್ ದ ಕೆಪಾಸಿಟಿ ಇದೆ. ನಿಮಗೆ ಕೇಳಿರೋದೇನು, ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟೋಟಲ್ ಕಿಲೋಮೀಟರ್ಸ್. ನನ್ನ ಒಂದು ಕೇಳಿದಾನೆ, ಇನ್ನೊಂದು ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅನ್ನ ಕೇಳಿದಾನೆ. ಹಾಗಾದ್ರೆ ನೋಡಿ, ಫಸ್ಟ್ ನೀವು ಕ್ಯಾಲ್ಕುಲೇಟ್ ದ ಟೋಟಲ್ ಕಿಲೋಮೀಟರ್ಸ್ ನೋಡಿ. ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕಿಲೋಮೀಟರ್ಸ್. Calculation of total kilometers. Total kilometers ಅಂತ ಬಂದಾಗ ನೋಡಿ, total kilometers is equal to number of buses into distance into trips into number of days. ಹಾಗಾದ್ರೆ ನಂಬರ್ ಆಫ್ ಬಸ್ಸಸ್ ಎಷ್ಟಿದೆ? 4 buses into distance ಎಷ್ಟಿದೆ? ಡಿಸ್ಟೆನ್ಸ್ ಆಫ್ ರೂಟ್ 30 kilometers ಲಾಂಗ್ ಒನ್ ಸೈಡ್ ಅಂತಾನೆ. ಹಾಗಾದ್ರೆ 2 sides ಆದ್ರೆ 60 kilometers ನೋಡಿ. 60 kilometers into ಟ್ರಿಪ್ಸ್ ಏನ್ ಹೇಳ್ತಾನೆ? 4 trips ಅಂತಾನೆ. ಟ್ರಿಪ್ಸ್ ಮೇಡ್ ಬೈ ಈಚ್ ಬಸ್ 4 ಅಂತಾನೆ. ಅಲ್ಲಿಗೆ 4 trips
into 4 trips into, so in case ಅಲ್ಲಿಗೆ ನಂಬರ್ ಆಫ್ ಡೇಸ್ ಇನ್ ಎ ಮಂತ್ ಎಷ್ಟಿದೆ, 30 ಡೇಸ್ ಇದೆ, 30 ಡೇಸ್ ಇದೆ, 30 ಡೇಸ್ ಇದೆ. ಹಾಗಾದ್ರೆ ಸೊ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ನೋಡಿ, ಎಕ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ, 28,800 ಕಿಲೋಮೀಟರ್ಸ್ ಆಗುತ್ತೆ. ಇದನ್ನ ಟೋಟಲ್ ಕಿಲೋಮೀಟರ್ಸ್ ರನ್ ಅಂತ ಹೇಳಿ ನಾವು ಕರಿತೀವಿ, ಟೋಟಲ್ ಕಿಲೋಮೀಟರ್ಸ್ ರನ್. ಹಾಗಾದ್ರೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ರನ್ ಅಂತ ಬಂದ್ರೆ, ಟೋಟಲ್ ಪ್ಯಾಸೆಂಜರ್ kilometers run is equal to number of buses into distance into trips into number of days into seating capacity into actual capacity utilized. Actual capacity utilized. ಹಾಗಾದ್ರೆ ಈಗಾಗಲೇ ನಾವು ಮಾಡಿದ್ವಿ, ನಂಬರ್ ಆಫ್ ಬಸ್ಸಸ್ 4 ಇದೆ ಅಲ್ವಾ, ಡಿಸ್ಟೆನ್ಸ್ 60 ಕಿಲೋಮೀಟರ್ಸ್ ಇದೆ, ಟ್ರಿಪ್ಸ್ 4 ಇದೆ, ಡೇಸ್ 30 ಇದೆ. ಸೊ ಹೌ ಮಚ್ ಪ್ಯಾಸೆಂಜರ್, 60 passengers into, so in case 80 divided by 100. ಈಗಾಗಲೇ ನೀವು ಕ್ಯಾಲ್ಕುಲೇಟ್ ಮಾಡಿದ್ರಿ. ಸೊ ಇನ್ ಕೇಸ್ ಟೋಟಲ್ ಕಿಲೋಮೀಟರ್ಸ್ 28,000 ಸಿಕ್ಕಿದೆ, 28,000 into 60 ಮಾಡಿ, ಸೊ 80 ಇಂದ 80% ಗೆ ಕನ್ವರ್ಷನ್ ಅನ್ನ ಮಾಡ್ಕೊಂಡ್ರೆ ನೀವು 21 lakh ಎಷ್ಟು ಬರುತ್ತೆ, ಇನ್ನೊಂದ್ಸರಿ ನೋಡಿ ಎಷ್ಟು ಬರುತ್ತೆ, 13,82,400. ನೀವು ಬೇಕಾದ್ರೆ ಎಲ್ಲಿ ನೋಡ್ರಿ 28,000 ಇದೆಯಲ್ಲ, 28,000 ಮೀನ್ಸ್ 1 0 ಇದನ್ನ ಮಾಡಿದ್ರೆ, ಸೊ 2,80,000 into 60 means 6 0 0 0 0 8 6 4 48 48 4, ಸೊ 4 6 12 4 16,80,000 ಆಗುತ್ತೆ. ಆ 16,80,000 ಗೆ ಸೊ ಇನ್ ಕೇಸ್ 80% ಅಂತ ನಾವು ನೋಡೋದಾದ್ರೆ ಇಂಟು 80%, 0 0 ಕ್ಯಾನ್ಸಲ್ ಮಾಡ್ರಿ ಅಲ್ವಾ, ಇನ್ನ ಸೊ 1 0 2 0 ಆದ್ರೆ ಸೊ 0 0 0 8 8 64 ಅಲ್ವಾ, 6 8 40 8 48 48 54 4 ತಪ್ಪಾಗತ್ತೆ ನೋಡ್ರಿ, ಸ್ವಲ್ಪ ನೋಡ್ರಿ, ಇದು ಕ್ಲಾರಿಫಿಕೇಶನ್ ನೋಡ್ರಿ. 80% clarify once again, clarify. ಅಷ್ಟೇ ಆಗತ್ತಾ? 28,000 ಅಲ್ವಾ, 28,000 into 60, ಇಲ್ಲಿ ನಮಗೆ 28,000 ಬಂದಿದೆ ಆಲ್ರೆಡಿ. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್. 28,000 ಈಗ ನಿಮ್ಗೆ ಎಷ್ಟಾಗಿದೆ, 28,400 ಪ್ಲಸ್ 60 ಆಗುತ್ತಲ್ಲ, 60 ಪ್ಯಾಸೆಂಜರ್ಸ್ ಅಲ್ವಾ. ನೀವೇನ್ ಮಾಡಿದ್ರಿ ನೋಡ್ರಿ, 4 into 60 into 4 into 30 into 60 into 80 divided by 100. Once again clarify it.
13,82,400. ಹಾಗಾದ್ರೆ ನೋಡಿ ಇಲ್ಲಿ 5 marks ಗೆ ಇಲ್ಲಿ ಅಪಿಯರ್ ಆಗಿರ್ತಕ್ಕಂಥದ್ದು ಇದೆಯಲ್ಲ, ಫಸ್ಟ್ ನೀವು ಟೋಟಲ್ ಕಿಲೋಮೀಟರ್ಸ್ ರನ್. ಇಲ್ಲಿ ಟೋಟಲ್ ಕಿಲೋಮೀಟರ್ಸ್ ರನ್ ಅಂತ ಬಂದಾಗ ಇದು ಸೀಟಿಂಗ್ ಕೆಪಾಸಿಟಿ ಮತ್ತು ಅಕ್ಚುಯಲ್ ಕೆಪಾಸಿಟಿ ವಿಟಲೈಸ್ಡ್ ಅನ್ನ ಬಿಟ್ಟು ನೋಡಿ, ಸೀಟಿಂಗ್ ಕೆಪಾಸಿಟಿ ಮತ್ತು ಅಕ್ಚುಯಲ್ ಕೆಪಾಸಿಟಿ ವಿಟಲೈಸ್ಡ್ ಅನ್ನ ಬಿಟ್ರೆ ಟೋಟಲ್ ಕಿಲೋಮೀಟರ್ಸ್ ರನ್ ನಿಮಗೆ ಸಿಗತ್ತೆ. ಇಲ್ಲಿ ಟೋಟಲ್ ಕಿಲೋಮೀಟರ್ಸ್ ರನ್ನಿನ ಜೊತೆಗೆ ನೋಡಿ ಸೀಟಿಂಗ್ ಕೆಪಾಸಿಟಿ ಇಂಟು ಅಕ್ಚುಯಲ್ ಕೆಪಾಸಿಟಿ ವಿಟಲೈಸ್ಡ್ ಇದೆಯಲ್ಲ, ಡಿವೈಡ್ ಅನ್ನ ಮಾಡಿದ್ರೆ ನಿಮಗೆ ಸಿಗ್ತಕ್ಕಂಥದ್ದು ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ರನ್ ನಿಮಗೆ ಸಿಗತ್ತೆ. ನೋಡಿ, Subhash Motor Transport run the following buses within the city limits of 8 kilometers of Shumaga. 10 buses, 50 passengers carrying capacity and 15 buses, 40 passengers carrying capacity on an average. Each bus make 10 trips a day and 75% of seats are occupied. The trips performance sheet shows that 5 buses on an average are kept away from the roads for a repairs each day. The following expenses were incurred by the company during the July 2013. Works manager salary 4,800, 25 conductor salary 1,600 each, 25 driver salary 1,200 each, 10 cleaner salary 600 each, rent rates insurance 5,000, tax 1,000, consumable stores 9,000, diesel 48,000, lubricant 11,000, replacement of ties and tubes 3,500, electricity 700, repairs 7,000, depreciation 13,000. Find out the cost per passenger kilometers ಅಂತ ಕೇಳಿದಾನೆ. ಹಾಗಾದ್ರೆ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅಂತ ಬಂದ ಕೂಡಲೇ ನೀವು ಫಸ್ಟ್ ಫೈಂಡ್ ಔಟ್ ದ ಸೋಯಿಂಗ್ ಗೆಸ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅನ್ನ ನೋಡ್ಬೇಕು. ಹಾಗಾದ್ರೆ 10 ಬಸ್ಸಸ್ ಇದೆ, 15 ಪ್ಯಾಸೆಂಜರ್ಸ್, 15 ಬಸ್ಸಸ್, 40 ಪ್ಯಾಸೆಂಜರ್ಸ್. ನೋಡಿ, ಕೆಪಾಸಿಟಿ ಆನ್ ಅವರೇಜ್ ಬಸ್ಸಸ್ ಮೇಕ್ಸ್ 10 ಟ್ರಿಪ್ಸ್ ಇದೆ. ಹಾಗಾಗಿ 75% ಸೀಟ್ಸ್ ಆರ್ ಆಕ್ಯುಪೈಡ್ ಅಂತಾನೆ ಆಕ್ಚುಯಲ್ ಕೆಪಾಸಿಟಿ ವಿಟಲೈಸ್. The trips performance sheet nalli shows that 5 bus on an average are kept away from the roads for a repairs each day. Hagage the following expenses were incurred by the company during the July 2013. Hagage July anta banದಾಗ number of days ಕೊಟ್ಟಿಲ್ಲ ಇಲ್ಲಿ. ಹಾಗಾದ್ರೆ ಜುಲೈ ಅಂತ ಬಂದಾಗ 31 days ಬರುತ್ತೆ. ಆ 31 days ಅನ್ನ ನೀವು ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನೀವು ಕ್ಯಾಲ್ಕುಲೇಷನ್ ಆಫ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅನ್ನ ನೋಡಿ. ಕ್ಯಾಲ್ಕುಲೇಷನ್ ಆಫ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಕ್ಯಾಲ್ಕುಲೇಷನ್ ಆಫ್ ಪ್ಯಾಸೆಂಜರ್ kilometers. Passenger kilometers. Passenger kilometers is equal to number of
number of buses into number of buses into distance into trips into number of days into seating capacity into actual capacity utilized. Actual capacity utilized. Again, so is equal to number of buses 10 buses into distance ನೋಡಿ distance ಏನಿದೆ each bus make 10 trips ಇದೆ 10 trips 10 ಇದೆ 10 buses carrying capacity within the city limits ಎಷ್ಟಿದೆ city limits of 8 kilometers of Shivamogga ಅಲ್ಲಿ distance 8 kilometers ಇದೆ into trips ಎಷ್ಟಿದೆ 10 trips ಇದೆ trips 10 trips into number of days ಅಲ್ವಾ number of days in a month of July ಅಂದ್ರೆ 31 days ಬರ್ತದೆ 31 days into seating capacity ಎಷ್ಟಿದೆ so in case 10 buses ಇಂದು 50 seating capacity ಇದೆ into actual capacity utilized is 75 divided by 100 is equal. Next ಏನಿದೆ so in case number of buses 15 buses ಇದೆ 15 buses into ಅದೇ 8 kilometers distance 8 kilometers 10 trips into 31 days into 40 passenger ಇಲ್ಲಿ 40 passengers into 75 divided by 100 is equal. less ಇಲ್ಲಿ ಏನಿದೆ 5 buses ಅಂತ ಹೇಳ್ತಾನೆ ಅಲ್ಲಿ ಲೆಸ್ 5 buses replace 5 buses replace ಇದೆ ಆ 5 buses replace ಏನಿದೆ replace each day 5 buses replace each day 5 buses replace each day ಇದೆ ಹಾಗಾದ್ರೆ ಟೋಟಲ್ ಎಷ್ಟಾಯ್ತು ನೀವು ಫಸ್ಟ್ ನೋಡ್ರಿ ಇದು ಎಷ್ಟಾಗಿದೆ 9,30,000 16,000 9,30,000 plus 11,60,000 and the total so in case पे 20,46,000 ಈ 20,46,000 ನಲ್ಲಿ so in case पे ಇಲ್ಲಿ less 5 buses replace each day ಇದೆ ಹಾಗಾದ್ರೆ each day ಇರೋದ್ರಿಂದ 5 buses so in case पे ನಮಗೆ ಟೋಟಲ್ ಆಗಿರ್ತಕ್ಕಂಥದ್ದು ಎಷ್ಟಿದೆ ನೋಡಿ 20,46,000 divided by so in case पे 25 buses into 5 buses 4,09,200 ಲೆಸ್ ಮಾಡಿದ್ರೆ 800 ಸೊ 15ರಲ್ಲಿ 9 6 ಸೊ 3 ಪ್ಲಸ್ 10 6 16,36,800 ಇದನ್ನ ಎಫೆಕ್ಟಿವ್ ಸೊ ಈ ಕೆಸ್ಪೆ ಕಿಲೋಮೀಟರ್ಸ್ ರನ್ ಅಂತ ಹೇಳಿ ನಾವು ಕರಿತೀವಿ ಎಫೆಕ್ಟಿವ್ passengers
ಎಫೆಕ್ಟಿವ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ರನ್ ಅಂತ ಹೇಳಿ ನಾವು ಕರಿತೀವಿ. ಎಫೆಕ್ಟಿವ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ರನ್ ಅಂತ ಹೇಳಿ ನಾವು ಕರಿತೀವಿ. ಆವಾಗ ಆಪರೇಟಿಂಗ್ ಕಾಸ್ಟ್ ಇಟ್ ನೋಡಿ, ಆಪರೇಟಿಂಗ್ ಕಾಸ್ಟ್ seat, operating cost 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 seat, particulars, cost per month, cost per month, cost per month, cost per month, total cost, total cost, total cost, standing charges. Number one, standing charges, standing charges. All the expenses or cost can be classified into 3 A's: standing charges, semi-variable charges and variable charges ಅಂತೀವಿ. ಅದನ್ನೇ ಸೆಮಿ ವೇರಿಯಬಲ್ ಅಂದಾಗ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಚಾರ್ಜಸ್ ಅಂತೀವಿ. ವೇರಿಯಬಲ್ ಚಾರ್ಜಸ್ ಅಂತ ಬಂದಾಗ ರನ್ನಿಂಗ್ ಚಾರ್ಜಸ್ ಅಂತ ನಾವು ಬರ್ಕೊಳ್ತೀವಿ. ಹಾಗಾದ್ರೆ ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂತ ಬಂದಾಗ ನೋಡಿ, ವರ್ಕ್ಸ್ ಮ್ಯಾನೇಜರ್ ಸ್ಯಾಲರಿ ಇದೆ. ವರ್ಕ್ಸ್ ಮ್ಯಾನೇಜರ್ ಸ್ಯಾಲರಿ, ವರ್ಕ್ಸ್ ಮ್ಯಾನೇಜರ್ ಸ್ಯಾಲರಿ, ವರ್ಕ್ಸ್ ಮ್ಯಾನೇಜರ್ ಸ್ಯಾಲರಿ ಅಮೌಂಟ್ ಆಫ್ ರುಪೀಸ್ 4,800 ಇದೆ. 4,800 ಇದೆ ಪರ್ ಮಂತ್ ಆಫ್ ಜುಲೈ. 25 ಕಂಡಕ್ಟರ್ ಸ್ಯಾಲರಿ, 25 conductors salary, 25 conductor salary, 25 into per month ಎಷ್ಟಿದೆ? 1,600 each ಇದೆ. 1,600 ಅಲ್ಲಿ ಅಮೌಂಟ್ ಆಫ್ ರುಪೀಸ್ 40,000 rupees ಆಗುತ್ತೆ. 40,000 rupees ಆಗುತ್ತೆ. ನೆಕ್ಸ್ಟ್ ನೋಡಿ, 25 ಡ್ರೈವರ್ಸ್ ಸ್ಯಾಲರಿ, 25 ಡ್ರೈವರ್ಸ್ ಸ್ಯಾಲರಿ, ಅಲ್ಲಿಗೆ 25 ಡ್ರೈವರ್ಸ್ ಇಂಟು 1,200 ಈಚ್ ಇದೆ. 1,200 ಈಚ್ ಇದೆ. ಅಲ್ಲಿಗೆ ಸೊ ಇಟ್ ಇಸ್ ಅಮೌಂಟ್ ಆಫ್ ರುಪೀಸ್ 30,000 ಆಗುತ್ತೆ. 30,000 rupees. ನೆಕ್ಸ್ಟ್ ನೋಡಿ, 10 cleaners salary, 10 cleaners salary, 600 ಇದೆ. 10 into 600 amount of rupees 6,000. Rent rates and insurance, rent rates and insurance, amount of rupees 5,000 ಇದೆ. 5,000. tax amount of rupees 1,000 ಇದೆ. 1,000 ಇದೆ. ಆಮೇಲೆ ಕನ್ಸ್ಯೂಮಬಲ್ ಸ್ಟೋರ್ಸ್ ಇದೆ ನೋಡಿ, ಕನ್ಸ್ಯೂಮಬಲ್ ಸ್ಟೋರ್ಸ್, ಹಾಗೆ ಇಲ್ಲಿ ನೋಡಿ, ಇದೊಂದು ಡೆಪ್ರಿಸಿಯೇಷನ್ ಫಿಕ್ಸ್ಡ್ ಅಮೌಂಟ್ ಇಸ್ ಗಿವನ್. ಇದೊಂದು ಡೆಪ್ರಿಸಿಯೇಷನ್ ತಗೋಬಹುದು. ಅಥವಾ ಡೆಪ್ರಿಸಿಯೇಷನ್ ಅನ್ನ ನಾವು ರನ್ನಿಂಗ್ ಚಾರ್ಜಸ್ ತಗೊಂಡ್ರೆ ಇಲ್ಲಿ ಅದಕ್ಕೆ ಬೇಕಾದ್ರೆ ಒಂದು ನೋಟ್ ಅನ್ನು ಕೊಡಬೇಕಾಗುತ್ತೆ.
ಹಾಗಾಗಿ per month will be fixed is given. ಹಾಗಾಗಿ depreciation will be treated as standing charges ಅಂತ ನಾವು ಹೋಗ್ತಾರೆ. Depreciation amount of rupees 10,000. ಹಾಗಾದ್ರೆ ಇನ್ನೂ ಯಾವ್ದಾದ್ರು ಇದಕ್ಕೆ ಬರ್ತಕ್ಕಂಥ ಇದಾವ ಸ್ಟ್ಯಾಂಡಿಂಗ್ ಚಾರ್ಜಸ್ ನೋಡಿ. ಈಗ ನಾವು ನೋಡ್ತಾ ಬಂದ್ರೆ ಸೊ ವಾಚ್ಮ್ಯಾನ್ ಚಾರ್ಜಸ್ ಸ್ಯಾಲರಿ ಆಯ್ತು, ಸೊ ಇನ್ವೆಸ್ಟ್ಮೆಂಟ್ ಕಂಡಕ್ಟರ್ ಸ್ಯಾಲರಿ ಆಯ್ತು, ಡ್ರೈವರ್ ಸ್ಯಾಲರಿ ಆಯ್ತು, ಕ್ಲೀನರ್ ಸ್ಯಾಲರಿ ಆಯ್ತು, ಇನ್ಶೂರೆನ್ಸ್ ಆಯ್ತು, ಟ್ಯಾಕ್ಸ್ ಆಯ್ತು, ಕನ್ಸ್ಯೂಮರ್ ಆಯ್ತು. ಇಲ್ಲಿ ಡೀಸೆಲ್ ಇದೆ, ರೂಟ್ ಕಿಟ್ ಆಯಿಲ್ ಇದೆ, ಇದು ರನ್ನಿಂಗ್ ಕಾಸ್ಟ್ ಬರುತ್ತೆ. ನೆಕ್ಸ್ಟ್ ನಾವು ರಿಪ್ಲೇಸ್ಮೆಂಟ್ ಆಫ್ ಟೈರ್ಸ್ ಅಂಡ್ ಹೋಪ್ಸ್ ಇದೆ, ಇದು ರಿಪ್ಲೇಸ್ಮೆಂಟ್ ಮೇಂಟೆನೆನ್ಸ್ ಬರುತ್ತೆ, ರಿಪ್ಲೇಸ್ ವಾಲ್ಗೆ ಬರುತ್ತೆ, ಡೆಪ್ರಿಸಿಯೇಷನ್ ಆಲ್ರೆಡಿ ತಗೊಂಡಿದೆ. ಈ ಎಲೆಕ್ಟ್ರಿಸಿಟಿ ಇದೆ, ಎಲೆಕ್ಟ್ರಿಸಿಟಿ ರನ್ನಿಂಗ್ ಚಾರ್ಜಸ್ ಗೆ ತಗೊಳ್ತೀವಿ. ಹಾಗಾಗಿ ಇಷ್ಟು ಮಾತ್ರ ಸ್ಟ್ಯಾಂಡಿಂಗ್ ಚಾರ್ಜಸ್ ಬರುತ್ತೆ. ಇದು ಸ್ಟ್ಯಾಂಡಿಂಗ್ ಚಾರ್ಜಸ್ ಗೆ ಟೋಟಲ್ ಎಷ್ಟಾಗುತ್ತೆ ಫೈಂಡ್ ಔಟ್ ಅನ್ನು ಮಾಡೋದ್ರಿ. How much? 1,05,800. 1,05,800. ಈಗ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಬರೀ ಸೆಕೆಂಡ್ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್. ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಅಲ್ಲಿ ಎರಡು ಮಾತ್ರ ಇದೆ. ಆ ಎರಡು ಇರ್ತಕ್ಕಂಥದ್ದು ಅಂದ್ರೆ ನೋಡಿ, replacement of tires and tools. Replacement of tires and tools. Replacement of tires and tools. Amount of is 3,500 is it. Next one, repairs only. Repairs amount of fees 7,000 ಇದೆ. ಈ ಎರಡು ಮಾತ್ರ ಬರುತ್ತೆ. ಈ ಎರಡು ಮತ್ತೆ ಬರೋದಿಲ್ಲ. ಅಲ್ಲಿಗೆ 10,500 rupees ಇಲ್ಲ. 10,500. ನೆಕ್ಸ್ಟ್ ಇಂಟ್ರೆಸ್ಟ್ ನಮ್ಮ ಪರ್ಫಾರ್ಮೆನ್ಸ್ ರನ್ನಿಂಗ್ ಚಾರ್ಜಸ್ ಇದೆ. ನಮ್ಮ ಪರ್ಫಾರ್ಮೆನ್ಸ್ ರನ್ನಿಂಗ್ ಚಾರ್ಜಸ್ ಇದೆ. ಆ ರನ್ನಿಂಗ್ ಚಾರ್ಜಸ್ ನಲ್ಲಿ ನೀವು ಈಗಾಗಲೇ ಮಾಡೋದಾದ್ರೆ ಸೊ ಉಳಿದಿರ್ತಕ್ಕಂಥದ್ದು ಡೀಸೆಲ್ ಉಳಿದಿತ್ತು, ಲೂಬ್ರಿಕೆಂಟ್ ಒಂದು ಉಳಿದಿದೆ, ಎಲೆಕ್ಟ್ರಿಸಿಟಿ ಒಂದು 4 ಉಳಿದಿದೆ. ಅಮೌಂಟ್ ಆಫ್ ಫೀಸ್ 48,000 ಇದೆ. 48,000 ಲೂಬ್ರಿಕೆಂಟ್ ಇದೆ. Lubricant amount of this 11,000 ಇದೆ. 11,000 ಇದೆ. ಹಾಗೆ ಎಲೆಕ್ಟ್ರಿಸಿಟಿ ಒಂದಿದೆ ನೋಡಿ. ಎಲೆಕ್ಟ್ರಿಸಿಟಿ amount of this electricity amount of this 700. 700. Sorry, 59,700. Total amount of space 1,79,000 rupees. 1,79,000 rupees. 1,79,000 ಎರಡು ಬೇಕು ನೋಡು ನೋಡು ನೋಡಿ ಈಗ ಮಾಡಬೇಕು. ಸೊ ಈಗ ನೀವು ನೋಡಿ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಂದಿದ್ದಾರೆ. 1,05,800, 10,500 less 59,700. 59,700.
and 700. Depreciation will be depreciation amount for it. Depreciation amount 10,000. 1 second. Total correct ಇದೆಯೋ ಹಾಗಾದ್ರೆ so investment 1,76,000 ನಿಮಗೆ ಎಷ್ಟು ಬಂದಿದೆ 1,79,000 ಹಾಗಾದ್ರೆ 1,76,000 ಆದ್ರೆ ಇಲ್ಲಿ ಒಂದ್ಸರಿ ನೀವು ಕ್ಯಾಲ್ಕುಲೇಟ್ ಅನ್ನು ನೋಡ್ತಾ ಇಲ್ಲಿ ಒನ್ ಮೋರ್ ಕ್ಯಾಲ್ಕುಲೇಟ್ ನಾವು ಈಗಾಗಲೇ ಹೇಳಿದ್ವಿ ಡಿಪ್ರಿಸಿಯೇಷನ್ ಅಂತ ಡಿಪ್ರಿಸಿಯೇಷನ್ sometimes will be interested running cost, sometimes will be so interested fixed cost. In the fixed amount is given in the problem, the depreciation will be treated as interested standing charges are fixed charges ಅಂತ ನಾವು ನೋಟ್ ಅನ್ನು ಕೊಡೋಣ. ಈಗ ನಾವು ನೋಡ್ರೆ so interested cost per passenger kilometers ನಾವು ಫೈಂಡ್ ಔಟ್ ಅನ್ನು ಮಾಡಬೇಕು. ಹಾಗಾದ್ರೆ passenger kilometers ಅಂತ ಬಂದಾಗ so cost per passenger kilometers ಅಂತ ಬಂದಾಗ cost per passenger kilometers ಅಂತ ಬಂದಾಗ total operating cost over total passenger kilometers run is equal to total operating cost. You have to calculate it. Amount of is 1,76,000. 1,76,000 divided by find effective passenger kilometers run is 16,36,800. 0.1075 ಅಲ್ಲಿಗೆ 10 ಪೈಸೆ ಅಥವಾ 11 ಪೈಸೆಯನ್ನ ಮಾಡ್ಕೋಬಹುದು ಆರ್ 0.11 ಮಾಡ್ಕೋಬಹುದು.